ಈ ಗಾಡಿ ಬಗ್ಗೆ ಮತ್ತೆ ಇನ್ನೇನು ಬೇಕು ಅಂಥೇಳಿ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಗಾಡಿ ಈಗ ನನ್ನ ಹತ್ರನೇ ಇದೆ, ಅಂದರೆ ಓನರ್ ಆಗಿದ್ದೀನಿ. ಏನು ಬೇಕು ನಿಮಗೆ ನೀವು ಕಮೆಂಟ್ ಮಾಡಿ, ನಾನು ಯಾವುದೇ ಭೇದ ಭಾವ ಇಲ್ಲದೇ ನಿಮಗೆ ತಿಳಿಸ್ತೀನಿ. ಏನಂತ ಹೇಳಿದರೆ, ನಾನು ಕೂಡ ತುಂಬ ಸೂಪರ್ ಆಗಿದ್ದೀನಿ. ಗಾಡಿ ತಗೋಬೇಕು ಬೇಡ ಅಂತ ಕೆಲವೊಂದು ಡೌಟ್ಸ್ ಇರೋವು, ಗೊತ್ತಾಗ್ತಿರಲಿಲ್ಲ. ಕಮೆಂಟ್ ಮಾಡಿದರೆ ಬೇಗ ಉತ್ತರ ಮಾಡ್ತಿದ್ದಿಲ್ಲ, ಅಂದರೆ ರಿಪ್ಲೈ ಮಾಡ್ತಿದ್ದಿಲ್ಲ. ರಿಪ್ಲೈ ಮಾಡ್ತೀನಿ. ಚೆನ್ನಾಗಿದೆ ಗಾಡಿ. ಮತ್ತೆ ಏನು ಬೇಕೋ ನೀವು ಕಾಮೆಂಟ್ ಮಾಡಿ. ಹಾಗೆಯೇ ಈಗ ನಾನು 150 ಲೆವೆಲ್ಗೆ, ಅಂದರೆ 150 ಕಿಲೋಮೀಟ್ರ್ ಹೋಗಿ ಬಂದೆ. ಈಗ ನಮ್ಮ ಊರಿಂದ ಒಂದು ಮಾಸೂರಿಂದ ಏನು ಶಿವಮೊಗ್ಗಗೆ ಒಂದು 150 ಕಿಲೋಮೀಟ್ರ್ ಆಗುತ್ತೆ. ಅಬೌಟ್ 140-150 ರೇಂಜ್ ಆಗುತ್ತೆ. ಗಾಡಿ ಯಾವುದೇ ರೀತಿಯಾಗಿ ಆಯಾಸ ಆಗಲಿಲ್ಲ. ತುಂಬಾ ಆರಾಮಾಗಿ ಓಡಿಸ್ಬೋದು ಗಾಡಿನ, ಅಷ್ಟು ಚೆನ್ನಾಗಿದೆ. ಅಂದರೆ ಸುಸ್ತಾಗಲ್ಲ. ನಾನು ಈ ಹಿಂದೆ ಯಾವುದು ಬರ್ಗ್ಮನ್ ಸ್ಟ್ರೀಟ್ 125cc, ಅದು ಬರ್ಗ್ಮನ್ ಸ್ಟ್ರೀಟ್ ನೋಡ್ತಿರ್ಬೋದು ನೀವು, ಗೊತ್ತಿರ್ಬೋದು ನಿಮಗೆ. ಆ ಒಂದು ಇದನ್ನ ಸ್ಕೂಟಿನ ಓಡಿಸ್ತಿದ್ದೆ ನಾನು. ಅದು ತುಂಬ ಆಯಾಸ ಆಗೋದು. ಅದು ಏನಂತ ಹೇಳಿದರೆ, ಈಗ ಒಂದು ಸರ್ತಿ ನೀವು ಶಿವಮೊಗ್ಗಕ್ಕೆ ಈ ರೀತಿ ಬಂದರೆ ತುಂಬ ಆಯಾಸ ಆಗೋದು. ಅದು ಅಲ್ಲದೆ ಬ್ಯಾಕ್ ಪೇನ್ ತುಂಬ ಬರುತ್ತೆ. ಆ ಒಂದು ಯಾವುದೇ ಒಂದು ಸ್ಕೂಟಿ ಆಗಲಿ, ಸಸ್ಪೆನ್ಷನ್ ಸಣ್ಣದಿರೋದ್ರಿಂದ ತುಂಬ ಬ್ಯಾಕ್ ಪೇನ್ ಬರುತ್ತೆ. ಆದರೆ ಈ ಒಂದು ಬೈಕ್ನಲ್ಲಿ ಆ ರೀತಿ ಆಗೋದಿಲ್ಲ. ಸಸ್ಪೆನ್ಷನ್ ಮೋನೋ ಸಸ್ಪೆನ್ಷನ್ ಇದೆ ಇದರಲ್ಲಿ. ತುಂಬಾ ಗೊತ್ತೇ ಆಗೋಲ್ಲ. ಏನಾದರೂ ತಗ್ಗು ದಿನ್ನೆ ಏನಾದರೂ ಬಂದರೆ ಆ ರೀತಿಯಾಗಿ ಒಳ್ಳೆ ಸೆಟಪ್ ಮಾಡಿದ್ದಾರೆ ಸಸ್ಪೆನ್ಷನ್ನ. ಅದರಲ್ಲಿ ಆಯಾಸ ತುಂಬ ಆಗುತ್ತೆ ಯಾವುದೇ ಸ್ಕೂಟಿಯಲ್ಲಿ. ನಾವು ಇವನ್ ಆ ಒಂದು ಬರ್ಗ್ಮನ್ ಸ್ಟ್ರೀಟ್ ಬೈಕ್ ತಗೊಂಡು ನಾನು ಧರ್ಮಸ್ಥಳದವರೆಗೆ ರೈಡ್ ಮಾಡಿದ್ದೀನಿ. ತುಂಬಾ ಸ್ಪೇಸ್ ವಿಷಯವಾಗಿ ಹೆಲ್ಮೆಟ್ ಆಗಲಿ ಅಥವಾ ಚೀಲ ಆಗಲಿ, ಬ್ಯಾಗ್, ಆ ರೀತಿಯ ಕ್ಯಾಮ್ರಾ, DSLR ಏನೇ ಆಗಲಿ ಒಳಗಡೆ ಹೋಗ್ಬಿಡ್ತವೆ ಎಲ್ಲವೂ ಐಟಮ್ಗಳು. ಚಿಂತೆ ಇರೋಲ್ಲ, ಅದು ಹೊರಗಡೆ ಇರೋಲ್ಲ, ಮಳೆಗೂ ತೊಯ್ಯಲ್ಲ, ಯಾವುದೇ ಚಿಂತೆ ಇರ್ತೇನೆ. ಅದಕ್ಕೋಸ್ಕರ ಆ ವಿಷಯವಾಗಿ ಸ್ಕೂಟಿ ತುಂಬ ನಾನು ಮಿಸ್ ಮಾಡ್ಕೊತೀನಿ ಇದುವರೆಗೂ. ಈಗೂ ನೆನೆಸ್ಕೊಂಡ್ರೆ, ಯಾಕಂತೇಳಿದರೆ ತುಂಬಾ ಒಳ್ಳೆ ಸ್ಕೂಟಿ ಅಂತ. ಸ್ಕೂಟಿ ಸ್ಪೇಸ್ ವಿಷಯವಾಗಿ, ಅಂದರೆ ಜಾಗ ಒಳಗಡೆ ಡಿಕ್ಕಿ ಇರುತ್ತಲ್ಲ, ಎಲ್ಲ ಐಟಮ್ಗಳು ಒಳಗೆ ಹೋಗ್ಬಿಡ್ತಾವೆ. ಹಿಂಗಾಗಿ ಭಾರಿ ಮಿಸ್ ಮಾಡ್ಕೊತೀನಿ ಯಾವುದು ಬರ್ಗ್ಮನ್ ಸ್ಟ್ರೀಟ್ನ. ಒಳ್ಳೆ ಗಾಡಿ ಅದು, ಪರ್ಫಾರ್ಮೆನ್ಸ್ ಆಗಲಿ, ಪಿಕಪ್ ಆಗಲಿ ಒಳ್ಳೆ ಗಾಡಿ ಅಂತ ಹೇಳ್ತೀನಿ ಅದು. ಬಟ್ ಅದಕ್ಕೋಸ್ಕರನೇ ಆ ಒಂದು ಡಿಕ್ಕಿ ಸಲುವಾಗಿನೇ ಈ ಒಂದು ಡಿಕ್ಕಿನ ಸ್ಟಡ್ಸ್, ಸೈಡ್ ಬಾಕ್ಸ್ನ ಈ ಒಂದು ಯಾವುದು ರೈಡರ್ 125ಗೆ ನಾನು ಫಿಕ್ಸ್ ಮಾಡಿಸ್ಲಿಕ್ಕೆ ಹೋಗಿದ್ದೆ. ಇನ್ನೂ ಏನೇನೋ ಸ್ವಲ್ಪ ವಿಷಯವಾಗಿ ರೇಡಿಯಮ್ಮು ಅದನ್ನೆಲ್ಲ ಹಾಕ್ಸ್ಬೇಕು ಅಂತೇಳಿ ಹೋಗಿದ್ದೆ. ಅಂಗಡಿಗಳು ಗೊತ್ತಿರೋಲ್ಲ ನಮಗಲ್ಲಿ, ಅದಕ್ಕೆ ಸಲುವಾಗಿ ನಾನು ನಮ್ಮಲ್ಲೇ ಒಂದು ಗೊತ್ತಿರೋ ಅಂಗಡಿ ಏನು ಇರ್ತವೆ ಅಲ್ಲೇ ಸ್ಟಿಕರಿಂಗ್ ಮಾಡಿಸಿದ್ರಾತು ಅಂಥೇಳಿ ಬಂದೆ. ಸ್ಟಿಕರಿಂಗ್ನಲ್ಲಿ ತುಂಬ ಫ್ರಾಡ್ ನಡೆಯುತ್ತೆ. ಏನಂತ ಹೇಳಿದರೆ, ಇರ್ತವೆ ಹಚ್ಚುವಾಗ ಚೆನ್ನಾಗೇ ಇರ್ತವೆ. ಒಂದು ತಿಂಗಳು ಅಥವಾ 2 ತಿಂಗಳು ಬಿಸಿಲಿಗೆ ಅಥವಾ ಈ ರೀತಿ ಹೊರಗಡೆ ಯೂಸ್ ಮಾಡಿದ ತಕ್ಷಣ ಬೆಳ್ಳಗಾಗ್ಬಿಡ್ತವೆ, ಅಂದರೆ ಡಿಮ್ ಆಗಿಬಿಡ್ತವೆ, ಡಿಮ್ ಕಲರ್. ಅದಕ್ಕೋಸ್ಕರ ಗೊತ್ತಾಗಲಿಲ್ಲ ಸಿಟಿಯಲ್ಲಿ ನಮಗೆ ಯಾವ ರೀತಿ ಒಳ್ಳೆ ಅಂಗಡಿ ಇದೆ, ಯಾವುದು ಒಳ್ಳೆ ಅಂಗಡಿ ಅಲ್ಲ ಅಂಥೇಳಿ. ಅದಕ್ಕೋಸ್ಕರ ನಾನು ಸ್ಟಿಕರಿಂಗ್ ಮಾಡಿಸ್ಲಿಲ್ಲ. ಮತ್ತೇನು ತುಂಬ ಚೆನ್ನಾಗಿದೆ ಇದು. ನಾನು ಅಂದ ಹಾಗೇ ನಾನು ಸ್ವಲ್ಪ ಶಾರ್ಟ್ ಹ್ಯಾಂಡ್ ಇರೋದ್ರಿಂದ ಶಾರ್ಟ್ ಕೈ ಭಾಳ ಸಣ್ಣವಿದ್ದಾವೆ. ನಾನು ನೋಡ್ತಿರ್ಬೋದು ಇಲ್ಲಿ. ನಾನು ಈ ಒಂದು ಹ್ಯಾಂಡಲ್ನ ಮುಂದ್ಗಡೆ ತಗೊಂಡೆ, ಅಂದರೆ ಸ್ವಲ್ಪ ಬೆಂಡ್ ಮಾಡ್ಕೊಂಡೆ ನಮ್ಮ ಕಡೆಗೆ, ಅಂದರೆ ನಾನು ಓಡಿಸ್ತೀನಲ್ಲ ಆ ಕಡೆಗೆ ಜಾಗಿಸ್ಕೊಂಡೆ. ಆದ್ದರಿಂದ ಇದು ಇನ್ನೂ ಚೆನ್ನಾಗಿ ನನಗೆ ಕೈ ಪೇನ್ ಬರೋಲ್ಲ, ಭಾಳ ತುಂಬ ಚೆನ್ನಾಗಿ ಕಂಫರ್ಟ್ ಆಗಿದೆ. ಇದು ಒಂದು ಈ ರೀತಿ ಮಾಡಿಸಿದ್ರಿಂದ ಇವೆಲ್ಲವನ್ನೂ ಲೂಸ್ ಮಾಡಿ, ಅಂದರೆ ಇದನ್ನು ಲೂಸ್ ಮಾಡಿದ ತಕ್ಷಣ ಇದರಲ್ಲಿ ಇನ್ನೊಂದು ಲೂಸ್ ಮಾಡಿದ ತಕ್ಷಣ ನಂತರ ಇದು ಫ್ರೀ ಆಗುತ್ತೆ ಹ್ಯಾಂಡಲ್. ಈ ರೀತಿಯಾಗಿ ಬೆಂಡ್ ಮಾಡ್ಕೊಂಬಿಟ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೆಟಪ್ ಮಾಡ್ಕೊಂಡು ಬೆಂಡ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ರೈಡಿಂಗ್ ಕಂಫರ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ಇನ್ನೂ ಒಂದು ವಿಷಯ ಏನಂತ ಹೇಳಿದರೆ, ಈ ಒಂದು
ಟಿ ವಿ ಎಸ್ ರೈಡರ್ 125 ಏನು ಬರುತ್ತೆ, ನೀವು ಎರಡನೇ ಗೇರಲ್ಲಿ ಹೊಡೆದ್ರೂ ಅದೇ ಮಜಾ ಬರುತ್ತೆ. ಒಂದನೇ ಗೇರಲ್ಲಿ ಬಿಡಿ ಎಲ್ಲವೂ ಪಿಕಪ್ ಇರ್ತವೆ, 1, 2ರಲ್ಲಿ. ಇದು 3ನೇ ಗೇರ್ನಲ್ಲಿ ಹೊಡೆದ್ರೂ ಅದೇ ಪಿಕಪ್ ಇರುತ್ತೆ, 4ನೇ ಗೇರಲ್ಲಿ ನೋಡಿದ್ರೂ ಅದೇ ಪಿಕಪ್ಪು, ಇನ್ನು 5ನೇ ಗೇರಲ್ಲೂ ಅದೇ ಪಿಕಪ್ ಇರುತ್ತೆ. ಅದು ಒಂದು ತುಂಬ ಬೆಸ್ಟ್ ಫೀಚರ್ ಅಂತ ಹೇಳ್ಬೋದು ಈ ಒಂದು ಗಾಡಿದು. ಏನಂತ ಹೇಳಿದ್ರೆ ಪಿಕಪ್ ಮಾತ್ರ ತುಂಬ ಚೆನ್ನಾಗಿದೆ. ಅದಕ್ಕೋಸ್ಕರನೇ ಎಲ್ಲರೂ ಇದನ್ನು ಒಂದು ಸರ್ತಿ ನೀವು ರೈಡ್ ಮಾಡಿಬಿಟ್ರೆ ನೀವು SP 125 ಆಗಲಿ V3 ಆಗಲಿ ಬಿಟ್ಬಿಡ್ತೀರ, ಯಮಹನ ಅಥವಾ ಹೊಂಡಾನ. ಬೇಡ ನನಗೆ ಇದೇ ಗಾಡಿ ಇರಲಿ ಅಂಥೇಳಿ ಅಂತೀರ. ಆ ರೀತಿಯಾಗಿ ರೈಡಿಂಗ್ ಕ್ವಾಲಿಟಿ ಅಷ್ಟು ಚೆನ್ನಾಗಿದೆ ಇರೋದು. ಓಡೋದು ಮಾತ್ರ ನೀವು ಹೆಂಗೆ ಓಡಿಸ್ತೀರ ಹಂಗೆ ಓಡುತ್ತೆ ಗಾಡಿ. ನಾನು ಮಾತ್ರ ಏನೋ ಟಾಪ್ ಸ್ಪೀಡ್ ಅಂತಾರಲ್ಲ, ಟಾಪ್ ಸ್ಪೀಡ್ ಚೆಕ್ ಮಾಡೋಕ್ಕೆ ಹೋಗಿಲ್ಲ. ಒಬ್ಬ ಪೂಜೆ ಮಾಡಿಸಿದ್ನಲ್ಲ ಹುಡುಗ ಪೂಜಾರಿ ಹೊಡೆದ ಒಂದು 77-78ರವರೆಗೂ ಹೊಡೆದು ನಾನೇನು ನೋಡ್ತಿರ್ಬೋದು. ನೀವಿಲ್ಲಿ ಇಲ್ಲಿ ತೋರಿಸ್ತಾ ಇದೆ 78 ಅಂಥೇಳಿ. ಅವನು ಪೂಜೆ ಮಾಡಿದ ತಕ್ಷಣ ನಾನು ಒಂದು ರೌಂಡ್ ಹೋಗ್ಬಿಡ್ತೀನಿ ಅಂದ. ಇನ್ನೇನು ಪೂಜಾರಿ ಅಂತೇಳಿ ಸರಿ ಹೋಗಪ್ಪ ಅಂತ ಹೇಳಿದ್ರೆ ಅವನು ಹೊಡೆದಿದ್ದಾನೆ. ಬಿಟ್ಟರೆ ನಾನು ಟಾಪ್ ಸ್ಪೀಡ್ನ ಚೆಕ್ ಮಾಡೋಕ್ಕೆ ಹೋಗಿಲ್ಲ. ಅದೇನು ಗಾಡಿ ನಾವು ಓಡಿಸ್ದಂಗೆ ಓಡುತ್ತೆ, ಅದರ ಮೇಲೆ ಸಂಶಯ ಬೇಡ. 1-2 ಸರ್ವಿಸ್ ಆಗೋರಿಗೆ ಸ್ವಲ್ಪ 50-60 ರೇಂಜ್ವರೆಗೆ ಮೇಂಟೈನ್ ಮಾಡಿರಿ. ನಂತರ ಇಂಜಿನ್ ಸೆಟಪ್ ಆದಮೇಲೆ ಓಡಿಸ್ಬಂದ್ರಂತ ಅಂಥೇಳಿ ಆ ಕಂಪ್ನಿಯವರು ಹೇಳಿದ್ದಾರೆ. ಅದಕ್ಕೋಸ್ಕರ ಅದೇ ಒಂದು ರೇಂಜನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. 50-60 ಬಿಟ್ಟು ಜಾಸ್ತಿ ಓಡಿಸಿಲ್ಲ ನಾನು. ಮಾಮೂಲಿ 55 ಆದ ತಕ್ಷಣ ಒಂಥರ ಥ್ರೋಟ್ಲಿಂಗ್ನಲ್ಲಿ ಚೇಂಜ್ ಆಗಿಬಿಡುತ್ತೆ ಅದು. ಏನಂತ ಹೇಳಿದರೆ ನಿಮಗೆ ಒಂಥರ ಸೌಂಡ್ ಬರುತ್ತೆ. ಅಂದರೆ ಅಲ್ಲಿಗೆ ಸೆಟಪ್ ಮಾಡಿದ್ರೆ ಲಾಕ್ ಆಗಿದೆ ಏನೋ ಅನ್ನೋ ಲೆಕ್ಕಕ್ಕೆ ಬರುತ್ತೆ. ಅಂದರೆ ಹೊಸ್ತಲ್ಲ ಆಗಿರ್ಬೋದು ಏನೋ. ಮತ್ತು ನೀವು 55 ನಂತರ 60ರವರೆಗೆ ಕವರ್ ಮಾಡಿ ನೀವು ಜಾಸ್ತಿ ಮುಂದುವರೆದ್ರೆ ತುಂಬ ಸ್ಮೂತ್ ಆಗುತ್ತೆ. ತುಂಬಾ ಸ್ಪೀಡಲ್ಲಿ ಆ ಥ್ರೋಟ್ಲಿಂಗ್ನಲ್ಲಿ ಯಾವುದೇ ಬದಲಾವಣೆ ಆಗಲ್ಲ. ಮತ್ತು ಹಗುರ ಆಗುತ್ತೆ. ಎಷ್ಟು ಓಡಿಸ್ತೀರೋ ಓಡಿಸಿ ಅನ್ನೋ ಲೆಕ್ಕಕ್ಕೆ ಫೀಲ್ ಬರುತ್ತೆ. ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬಟ್ 55ರಿಂದ ಒಂದು 60ವರೆಗೆ ಒಂಥರ ಫೀಲ್ ಬರುತ್ತೆ. ಬಟ್ ಸರ್ವಿಸ್ ಆಗಲಿವರೆಗೂ ಅಷ್ಟೇ ಏನೋ ನನಗೂ ಗೊತ್ತಿಲ್ಲ. ಆ ರೀತಿಯಾಗಿ ಫೀಲ್ ಕೊಡುತ್ತೆ. ಮತ್ತೆ ಏನು ಬೇಕು, ಆಲ್ಮೋಸ್ಟ್ ಈಗ ಶಿಕಾರಿಪುರ ಹತ್ರ ಬಂತು. ಇದ್ರ ಬಗ್ಗೆ ಏನು ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ. ನಾವು ಪ್ರತಿಯೊಂದು ವಿಡಿಯೋನ ನನ್ನ ಒಂದು ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀನಿ. TVS ರೈಡರ್ 125cc ಬಗ್ಗೆ.